ದೇವರನ್ನ ಹಿಂಬಾಲಿಸಬೇಕನ್ನುವಂತ ಒಂದು ತೀರ್ಮಾನ ನೀನು ನಾನು ಮಾಡಿದೀವಿ ಇವತ್ತು. ಆದ್ರೆ ಆ ತೀರ್ಮಾನ ಎಷ್ಟು ಬಲವಾಗಿದೆ. ಮೋಶೆಯನ್ನು ದೇವರು ಆರಿಸಿಕೊಂಡದ್ದು ತಾಯಿ ಗರ್ಭದಲ್ಲಿ ಇದ್ದಾಗಲೇ ಆರಿಸಿಕೊಂಡು ಉಳಿಸಿದ್ರು. ಆದ್ರೆ ಅದೇ ಮೋಶೆ ಬೆಳೆದಾಗ ದೇವರ ಅನ್ಯೋನ್ಯತೆಯಲ್ಲಿ ನಡ್ಕೊಂಡು ಹೋಗುವಂಥದ್ದನ್ನ ನೋಡ್ತಾ ಇದ್ದೀವಿ. ಹಾಗೆ ಆ ಕಷ್ಟಗಳಲ್ಲಿ ಕೂಡ ಆತನು ದೇವರ ಜೊತೆ ಇರ್ಬೇಕಂತಾನೆ ತೀರ್ಮಾನ ಮಾಡಿದ. ಹಾಗೆ ದೇವರು ಕೊಟ್ಟಂತ ರೆಸ್ಪಾನ್ಸಿಬಿಲಿಟೀಸ್ ನ ಫಾಲೋ ಆಗ್ಬೇಕು ಅನ್ನುವಂತ ಮನಸ್ಸುಳ್ಳವನಾಗಿ ಮುಂದೆ ಸಾಕ್ತಾ ಇದ್ದಾನೆ. ತೀರ್ಮಾನ ನೋಡಿ, ಅಂದ್ರೆ ನಾವು ಕೂಡ ಎಲ್ಲದರಲ್ಲಿ ಬೆಸ್ಟ್ ಆಗ್ಬೇಕಾದ್ರೆ ನಾನು ದೇವರ ಜೊತೆ ಇರ್ಬೇಕನ್ನುವಂತ ತೀರ್ಮಾನ ಬಲವಾಗ್ಬೇಕು. ದೇವ್ರು ನಮಗೆ ಆ ಗೈಡ್ ಮಾಡ್ತಾನೆ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ. ಆತನ ಜೊತೆ ನಾವಿರ್ಬೇಕು. ಅದಕ್ಕೆ ಮೋಶೆ ಕೂಡ ಹೇಳ್ತಾನೆ ದೇವರಿಗೆ, ನೀವು ನಮ್ಮ ಜೊತೆ ಬರದೇ ಇದ್ರೆ ನಮ್ಮನ್ನ ಕಳಿಸ್ಕೊಡ್ಬೇಡ ಅಂತಕ್ಕಂಥದ್ದು. ಎಂದು ಅದ್ಭುತವಾದ ತೀರ್ಮಾನ ಅದು. ದೇವ್ರು ನನ್ನ ಜೊತೆ ಬಂದ್ರೆ ನನ್ ಕೆಲ್ಸ ಹೋಗ್ಬೇಕು, ನನ್ ಮನೆ ಹೋಗ್ಬೇಕು, ನನ್ ಜನ ಮುಂದೆ ಹೋಗ್ಬೇಕು, ಎಲ್ರು ಕೂಡ ಮುಂದೆ ಹೋಗ್ತಾ ಇರ್ಬೇಕಲ್ವಾ. ಎಲ್ಲ ನನ್ ಕೆಲ್ಸ, ನನ್ ಮನೆ, ನನ್ ಜನ ಎಲ್ಲರ ಮುಂದೆ ಸಾಕ್ತೀವಿ. ದೇವರ ಸಮ್ಮುಖ ನಮ್ಮ ಜೊತೆ ನಡೆಸ್ಕೊಡ್ಬೇಕಾದ ತೀರ್ಮಾನ ಎಷ್ಟು ಜನಗಳ ಜೊತೆಯಲ್ಲಿದೆ ಇವತ್ತು. ಸೊ ನಾವು ತೀರ್ಮಾನ ಎಲ್ಲರೂ ಒಟ್ಟಾಗಿ ಮಾಡ್ತೀವಿ ಅಂತ ಹೇಳ್ತಿರ್ತೀವಿ ಮನೆಯಲ್ಲಿ ಅಲ್ಲ. ಸೊ ದುಡ್ಡು ಇರುವವರು ಒಂದು ತೀರ್ಮಾನ ಮಾಡ್ತಾರೆ, ಅಧಿಕಾರ ಇರೋರು ಮತ್ತೊಂದು ತೀರ್ಮಾನ ಮಾಡ್ತಾರೆ, ಕೀರ್ತಿ ಪ್ರಭಾವಗಳು ಲೋಕದಲ್ಲಿದ್ರೋ ಒಂದು ತೀರ್ಮಾನಗಳನ್ನ ಮಾಡ್ತಾರೆ. ನಮಗೆ ದುಡ್ಡಿಲ್ಲ, ಅಧಿಕಾರವಿಲ್ಲ, ಕೀರ್ತಿ ಪ್ರಭಾವ ಪದವಿಗಳು ಲೋಕದಲ್ಲಿಲ್ಲ, ನನಗೂ ನಿನಗಿರುವಂತದ್ದು ದೇವ್ರೆ, ಆತ ನಮ್ಮ ಜೊತೆ ಇರ್ಬೇಕನ್ನುವಂತ ಒಂದು ತೀರ್ಮಾನ ನನ್ನ ಭಕ್ತಿಯನ್ನ ಬೆಳೆಸ್ತದೆ. ಹಾಗೆ ನಾನು ದೇವರ ಆಶೀರ್ವಾದವಾಗಿ ಸಾಕ್ತೀನಿ. ಮೋಶೆ ಹೆಂಗೆ ಸಾಗಿದ್ದಾರೆ ಅಲ್ರ. ಇಷ್ಟು ಜನಗಳು ನಡೆಸುವಂತಹ ಒಂದು ಸೌಭಾಗ್ಯ ದೇವರು ಕೊಟ್ಟರು. ಇವತ್ತು ನಾನು ಒಬ್ಬನೇ ನನ್ನ ಕುಟುಂಬ ನಡ್ಸಕ್ಕಾಗಲ್ಲ. ನನ್ನ ಕುಟುಂಬ ನಾನ್ ನಡೆಸಬೇಕಾದ್ರೆ ದೇವರು ನನಗೆ ಬಲ ಕೊಡ್ತಾರೆ. ನಾನು ಒಂದು ತೀರ್ಮಾನ ಮಾಡಿದ್ದೆ. ಈಗ ನನ್ನ ಕೈಯಲ್ಲಿ ದೇವರು ನನ್ನ ಕುಟುಂಬವನ್ನು ಭಕ್ತಿಯನ್ನು ನಡೆಸ್ಕೊಳ್ಳುವ ಹಾಗೆ ಸಹಾಯ ಮಾಡ್ತಾನೆ ಅಲ್ವಾ. ಎಂತ ಒಂದು ಅದ್ಭುತವಾದಂತ ಆಲೋಚನೆ ಮೋಶೆದು. ಹಾಗೆ ಮೋಶೆ ಇಸ್ರಾಯೇಲ ಪ್ರಜೆಗಳ ಪಕ್ಷವಾಗಿನೇ ಇದೆ ನೋಡಿ. ಇಸ್ರಾಯೇಲ ಪ್ರಜೆಗಳ ಪಕ್ಷವಾಗಿ ಆ ಜನಗಳನ್ನ ದೇವರು ಕ್ಷಮಿಸಬೇಕು. ಜನಗಳಿಗಾಗಿ ಇದ್ದ ನೋಡಿ, ಜನಗಳ ಪಾಪಗಳು ದೇವರು ಕ್ಷಮಿಸಿಲ್ಲ ಅಂದ್ರೆ ಮೋಶೆ ಕೇಳ್ತಾನೆ ಆ ಜೀವ ಪುಸ್ತಕದಿಂದ, ಜೀವ ಬಾದ್ರೆ ಪಟ್ಟಿಯಿಂದ ತನ್ನ ಹೆಸರು ತೊಲಗಿಸಿ ಬಿಡ್ಬೇಕಂತ. ಅಂದ್ರೆ ಆತನ ಒಂದು ತೀರ್ಮಾನ ನೋಡಿ ಹೇಗಿದೆ. ತನ್ನ ಲೈಫು ದೇವರಲ್ಲಿರ್ಬೇಕು, ತನ್ನ ಜನಗಳು ದೇವರಲ್ಲಿರ್ಬೇಕು, ತನ್ನ ಜನಗಳ ಪಾಪ ದೇವರು ಕ್ಷಮಿಸಬೇಕು. ಇವತ್ತು ನಾನು ದೇವರಲ್ಲಿ ಸರಿಯಾಗಿದ್ರೆ ನನ್ನ ಮೂಲಕವಾಗಿ ನನ್ನ ಕುಟುಂಬ ದೇವರು ನಡೆಸ್ತಾರೆ. ನೀನು ಚೆನ್ನಾಗಿದ್ರೆ ನಿನ್ನ ಮೂಲಕ ನಿನ್ನ ಕುಟುಂಬ ದೇವರು ನಡೆಸ್ತಾರೆ. ದೇವರು ಒಬ್ಬ ವ್ಯಕ್ತಿ ಆಸೆ ಪಡ್ತಾರೆ ಮಧ್ಯವರ್ತಿ ಆಗಿರ್ಬೇಕಂತ. ನೀನು ನಾನು ಒಳ್ಳೆ ತೀರ್ಮಾನ ಭಕ್ತಿ ಅನುಗುಣವಾಗಿ ಮಾಡಿದ್ರೆ ಖಂಡಿತ ದೇವರು ಸಹಾಯ ಮಾಡ್ತಾನೆ. ದೇವರು ಆ ಮೋಶೆನ ಬಲಪಡಿಸಿದ ಅಷ್ಟು ಮಾತ್ರವಲ್ಲ, ಶಿಷ್ಯರ ತಯಾರು ಮಾಡುವಂತ ಬಲ ಕೊಡ್ತಾನೆ. ಎಂತ ತೀರ್ಮಾನ ನಾವು ನಮ್ಮ ಮನೆಯಲ್ಲಿ ನನ್ನ ಬಂಧು ಮಿತ್ರರಲ್ಲಿ ತಯಾರು ಮಾಡಕ್ಕಾಗುತ್ತಾ? ದೇವರ ಒಂದು ಮಾರ್ಗದಲ್ಲಿ ನನ್ನ ಮಕ್ಕಳನ್ನ ಭಯಭಕ್ತಿಯಲ್ಲಿ ತಯಾರು ಮಾಡ್ತೀವ ನಾವುಗಳು? ನನ್ನ ಒಂದು ಆಪ್ತರನ್ನ, ನನ್ನ ಮನೆಯವರನ್ನ ಭಕ್ತಿಗೆ ಅನುಗುಣವಾಗಿ ತಯಾರು ಮಾಡ್ತೀವ ನಾವುಗಳು? ಬಹಳ ಜನ ಇಲ್ಲ. ಆಸ್ತಿ ಸಂಪಾದನೆ ಮಾಡೋದು ಕಲಿಸ್ಕೊಡ್ತೀವಿ ಬಹಳ ಮಟ್ಟಿಗೆ. ಎಜುಕೇಶನ್ ಓದಿ ಹೆಂಗೆ ಫಸ್ಟ್ ರ್ಯಾಂಕ್ಗಳು ಬರಬೇಕು ಕಲಿಸ್ಕೊಡ್ತೀವಿ ಬಹಳ ಮಟ್ಟಿಗೆ. ಹೇಗೆ ಲೋಕದಲ್ಲಿ ಸ್ಟೇಟಸ್ಗಳಲ್ಲಿ ನಾವು ಘನವಾಗಿ ಬದುಕಬೇಕಂತ ಒಂದು ಮಕ್ಕಳು ಕಲಿಸ್ಕೊಡ್ತೇವೆ ಅಲ್ಲ. ಸೊ ಮ್ಯಾನರ್ಸ್ ಆಫ್ ಲೈಫ್ ಕಲಿಸ್ಕೊಡ್ತಿರ್ತೀವಿ. ಹೆಂಗೆ ಅಫಿಷಿಯಲ್ ಆಗಿರ್ಬೇಕು, ಹೆಂಗ್ ಡ್ರೆಸ್ ಮಾಡ್ಕೋಬೇಕು, ಹೆಂಗ್ ಮಾತಾಡ್ಬೇಕು ಎಲ್ಲ ಕಲಿಸ್ಕೊಡ್ತೀವಿ. ಹೇಗೆ ದೇವರ ಭಕ್ತಿಯಲ್ಲಿ ಇದ್ದುಕೊಂಡು ದೇವರ ಸನ್ನಿಧಿಯಲ್ಲಿ ಹೋಗ್ಬೇಕನ್ನುವಂತ ಕಲಿಸ್ಕೊಡುವಂತ ತಂದೆ ತಾಯಿಗಳು ಅಥವಾ ಕುಟುಂಬದವರು ಅಥವಾ ಸಭೆಗಳವರು ಜೀವಿಸ್ತಿರಲ್ಲ, ಅದು ಆಶೀರ್ವಾದ. ನಮ್ ತೀರ್ಮಾನ ಆಗಿರ್ಬೇಕು ನೋಡಿ. ಅದಕ್ಕೆ ಮೋಶೆ ತೀರ್ಮಾನ ಹಾಗೆ 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 ಶಿಷ್ಯರನ್ನು ತಯಾರು ಮಾಡಿ ಆ ಜನಗಳು ನಡೆಸ್ಕೊಂಡು ಹೋಗುವಂತ ಬಾಧ್ಯತೆ ತಿರುಗಿ ಅವರು ಕೊಟ್ಟ ಮೋಶೆ. ಯಾಕಂದ್ರೆ ದೇವರು ಆಲ್ರೆಡಿ ಮೋಶೆಗೆ ಒಂದು ಟೈಮ್ ಕೊಟ್ಟಿದ್ರು, ಎಲ್ಲಿ ಮೋಶೆ ತನ್ನ ಶರೀರ ಬಿಟ್ಟು ಹೋಗ್ಬೇಕಂತಕ್ಕಂಥದ್ದು. ಹಾಗೆ ನಮ್ಮ ಮನೆಯಲ್ಲಿ ನಾವು ತಯಾರು ಮಾಡ್ಬೇಕು ನಮ್ಮ ತೀರ್ಮಾನ. ಪೌಲನು ಕಷ್ಟ ಬರ್ತದೆ. ಪೌಲನು ತೀರ್ಮಾನ ನೋಡಿ, ಬದುಕುವುದು ಕ್ರಿಸ್ತನು, ಸಾವು ಲಾಭ. ಎಂತ ತೀರ್ಮಾನ ಅದು. ಈ ಲೋಕದಲ್ಲಿ ಬದುಕುವುದು ಕ್ರಿಸ್ತನಂದ್ರೆ, ಸಾವು ಲಾಭ ಅಂದ್ರೆ ಸಾಮಾನ್ಯ ಮಾತೇನ್ರಿ ಅದು? ಬದುಕೋದು ಹೇಗೆ ಕ್ರಿಸ್ತನಿಗೋಸ್ಕರ? ಅವಮಾನ, ನಮಗೂ ಅವಮಾನ ಬರುತ್ತೆ. ಕ್ರಿಸ್ತನನ್ನು ಬಿಟ್ಟು ಬಿಡ್ತಾವ ಅನೇಕ ಜನಗಳು. ಬೈಗಳು, ನಾಚಿಕೆಗೇಡು ಮಾತುಗಳು ಮಾತಾಡ್ತಾರೆ, ವಿರುದ್ಧವಾಗಿ ಹೊಡಿತಾರೆ ಅಲ್ಲ, ಅವಮಾನಿಸ್ತಾರೆ, ಕೆಟ್ಟದಾಗಿ ದೂಷಿಸ್ತಾರೆ. ಲೋಕದಲ್ಲಿ ನಮಗೆ ವಿರುದ್ಧವಾದಂತ ಕಾರ್ಯಗಳು ನಡೀತವೆ. ನಮಗೆ ಅಲ್ಲಸಲ್ಲದಂತ ಮಾತುಗಳು ನಮ್ಮ ಮೇಲೆ ಓರಿಸ್ತಾರೆ. ಈ ಲೋಕದಲ್ಲಿ ಒಂದು ನಮ್ಮನ್ನ ಕ್ಷೀಣವಾಗಿ ಬಹಳ ದರಿದ್ರವಾಗಿ ನೋಡ್ತದೆ ಪ್ರಪಂಚ. ಎಂತ ಪರಿಸ್ಥಿತಿಗಳು ಬಂದ್ರು ಕೂಡ ನಮ್ಮನ್ನು ತುಳಿತಾ ಇರ್ತಾರೆ ಅನೇಕರು ಕೂಡ, ಲೋಕಾನುಸಾರವಾದಂತ ಒಂದು ಮನಸ್ಥಿತಿಗಳವರು. ಆದ್ರೂ ಕೂಡ ಆ ಪೌಲನು ಹೇಳುವಂತ ಮಾತು ನಮ್ಮ ಲೈಫಲ್ಲಿ ಅನ್ವಯಿಸ್ಕೊಳ್ಬೇಕು. ಆ ತೀರ್ಮಾನ ನಮ್ಮಲ್ಲಿ ಇರ್ಬೇಕು. ನಾನು ಬದುಕಿದ್ರೆ ಕ್ರಿಸ್ತನು, ಸಾವು ಲಾಭ. ಇವತ್ತು ಈ ದುಡ್ಡಿದೆ, ನಾಳೆ ಅದೇ ದುಡ್ಡು, ನಾಡಿದ್ದು ಅದೇ ದುಡ್ಡು. ದೇವರ ರಕ್ಷಣೆ ನನಗಿದ್ರೆ ಆ ರಕ್ಷಣೆ ನನ್ನ ಪರಲೋಕ ಕರ್ಕೊಂಡು ಹೋಗ್ತದೆ. ಈ ದುಡ್ಡು ಇಲ್ಲೇ ಇರ್ತದೆ, ಇಲ್ಲೇ ಬರ್ತದೆ, ಇಲ್ಲೇ ಮುಗಿದೋಗುತ್ತೆ. ನಿಮ್ಮ ಲೈಫ್ ಅನ್ನ ದೇವರ ರಾಜ್ಯಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ರಿ. ನೀವು ತೀರ್ಮಾನ ಮಾಡ್ಬೇಕು. ಹಾಗೇನೆ ಮತ್ತೊಂದು ಕೂಡ ದಾವೀದನ ತೀರ್ಮಾನ ನೋಡಿ.
ದೇವರ ಆಲಯದಲ್ಲಿ ಇದ್ದುಕೊಂಡು ಆರಾಧನೆ ಮಾಡ್ಬೇಕನ್ನೋ ತೀರ್ಮಾನ ಅಲ್ವಾ. ದೇವರ ಆಲಯದಲ್ಲಿ ಇದ್ದುಕೊಂಡು ಬೇಕನ್ನೋದು ಒಂದೇ ವರ ಕೇಳ್ಕೊ. ಆತನ ತೀರ್ಮಾನ ಹೇಗಿದೆ? ದೇವರ ಸನ್ನಿಧಿಯಲ್ಲಿ ಇರ್ಬೇಕು ಅಂತಕ್ಕಂಥದ್ದು. ಸೊ ಇವತ್ತು ಭಾನುವಾರ. ಸೊ ಭಾನುವಾರ ನಾವುಗಳು ದೇವರ ಸನ್ನಿಧಿಗೆ ಬರ್ತೇವೆ. ಯಾವ ತೀರ್ಮಾನದಿಂದ ಬರ್ತೇವೆ? ದೇವರ ಆಲಯಕ್ಕೆ ಬರೋದಕ್ಕಿಂತ ಮೊದಲು ಮನೆಯಲ್ಲಿ ತೀರ್ಮಾನ ಮಾಡಿದೀವಿ, ನಾವು ಆಲಯಕ್ಕೆ ಹೋಗ್ತೀವಿ, ಹೆಂಗೆ ಹೋಗ್ಬೇಕು, ಯಾವ ಮನಸ್ಥಿತಿಯಿಂದ ಹೋಗ್ಬೇಕಂತ ತೀರ್ಮಾನ ಮಾಡಿರ್ತೀವ. ಅನೇಕರಿಗೆ ಆಲೋಚನೆಗಳಿಲ್ಲ, ಕಲಹಗಳಿಂದ ಬರ್ತಿರ್ತಾರೆ, ಜಗಳಗಳ ಮಾಡ್ಕೊಂಡು ಬರ್ತಿರ್ತಾರೆ, ಬೈಗಳು ಆಡ್ಕೊಂತ ಬರ್ತಿರ್ತಾರೆ, ಒಡೆದಾಟ ಮಾಡ್ಕೊಂತ ಬರ್ತಿರ್ತಾರೆ. ಸೊ ಮೈಂಡ್ ಪ್ರಿಪರೇಷನ್ ಇರ್ಲಾರ್ದೆ ದೇವರ ಆಲಯಕ್ಕೆ ಬರ್ತಿರ್ತಾರೆ. ಇದೆಲ್ಲ ಬೇಕಾಗಿಲ್ರಿ. ಒಂದು ತೀರ್ಮಾನ, ನಾನು ದೇವರ ಆಲಯಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಪ್ರಾಣ ಆತ್ಮ ಶರೀರ ನಾನು ಸಿದ್ಧಪಡಿಸ್ಕೊಂಡು ಹೋಗ್ತಿರ್ತೇನೆ. ನನ್ನ ಕಾಲುಗಳನ್ನು ಪರಿಶೋಧನೆ ಮಾಡ್ಕೋಬೇಕು, ನನ್ನ ಕಣ್ಣುಗಳು ಪರಿಶೋಧನೆ ಮಾಡ್ಕೋಬೇಕು, ನನ್ನ ಬಾಯಿ ಪರಿಶೋಧನೆ ಮಾಡ್ಕೋಬೇಕು, ನನ್ನ ಕಿವಿ ಪರಿಶೋಧನೆ ಮಾಡ್ಕೋಬೇಕು, ನನ್ನ ಹೃದಯ ಪರಿಶೋಧನೆ ಮಾಡ್ಕೋಬೇಕು ಅಲ್ವಾ. ಒಂದು ತೀರ್ಮಾನ ಮಾಡಿ ದೇವರ ಆಲಯಕ್ಕೆ ಬರ್ಬೇಕು. ಏನು ಸುಮ್ಮನೆ ದೇವರ ಆಲಯಕ್ಕೆ ಬರಬಾರ್ದು. ಒಂದು ಮನಸ್ಸು, ಒಂದು ತೀರ್ಮಾನ ಇರಬೇಕು. ದೇವರ ಆಲಯಕ್ಕೆ ಹೋಗುವಾಗ ನಿನ್ನ ಹೆಜ್ಜೆ ಗಮನಿಸುವಂತ ವಾಕ್ಯ ಹೇಳ್ತದೆ, ನಾನು ಒಳ್ಳೆ ಮಾರ್ಗದಲ್ಲಿದ್ದು ಬರ್ತಾ ಇದ್ದೀನಾ. ಅನೇಕರು ಚರ್ಚ್ಗೆ ಬರ್ತಾರೆ. ದೇರ್ ಆರ್ ಮೆನಿ ಚರ್ಚ್ ಗೋವರ್ಸ್. ಓಕೆ, ದೇರ್ ಆರ್ ಮೆನಿ ಚರ್ಚ್ ಗೋವರ್ಸ್, ಬಟ್ ಓನ್ಲಿ ಫ್ಯೂ ದೇ ಡೂ ವಾಟ್ ದ ವರ್ಡ್ ಆಫ್ ಗಾಡ್ ಸೇ. ಆದ್ರೆ ಕೆಲವು ಜನ ಮಾತ್ರ ವಾಕ್ಯ ಹೇಳುವುದನ್ನ ಪಾಲಿಸೋದು. ಅನೇಕರು ಸಭೆಗಳಿಗೆ ಬರ್ತಾರೆ, ಆದ್ರೆ ಸಭೆಗೆ ಬರುವಾಗ ತೀರ್ಮಾನ ಇದೆನಾ, ಇವತ್ತು ದೇವ್ರು ನನ್ನ ಜೊತೆ ಮಾತನಾಡ್ಬೇಕು, ದೇವ್ರು ನನ್ನ ಕುಟುಂಬ ಜೊತೆ ಮಾತನಾಡ್ಬೇಕು, ದೇವ್ರು ನನ್ನ ಜೊತೆ ಮಾತನಾಡುವಾಗ ನನ್ನ ಆಶೀರ್ವಾದವಾಗಿ ಬದುಕಬೇಕು. ನಾನು ಎಲ್ಲೋ ಹೋಗ್ಲಿ, ನಾವು ನೀವುಗಳು ಏನ್ರಿ ದೇವ್ರು ನಮ್ಮನ್ನು ನಡೆಸ್ತಾರೆ. ನಮ್ಮ ತೀರ್ಮಾನ ಹಂಗಿರ್ಬೇಕು. ಇವತ್ತು ದೇವರ ಸನ್ನಿಧಿ ನಮ್ಮ ತೀರ್ಮಾನವಾಗಿದೆನಾ, ದೇವರ ಪ್ರಸನ್ನತೆ ನಮ್ಮ ತೀರ್ಮಾನವಾಗಿದೆನಾ ಅಲ್ವಾ. ಬಹಳ ಯೋಚನೆ ಮಾಡ್ಕೊಳ್ಬೇಕು. ಬೇಡಿಕೊಳ್ಳ್ರೆ ನಿಮಗೆ ದೊರೆಯುವುದು, ಹುಡುಕಿದ್ರೆ ನಿಮಗೆ ಸಿಕ್ಕು, ತಟ್ಟಿದ್ರೆ ನಿಮಗೆ ತೆರೆಯುವುದು. ಒಂದು ತೀರ್ಮಾನ. ದೇವರ ಸನ್ನಿಧಿಗೆ ಬಂದಾಗ, ದೇವರ ನಿನ್ನ ಹುಡುಕ್ತೇನೆ, ನಿನ್ನಲ್ಲಿ ಭಯಭಕ್ತಿಯಿಂದ ನಡಿತೇನೆ, ನಾನು ಕೇಳಿರುವಂಥದ್ದು ನಿಮ್ಮ ಚಿತ್ತ ಪ್ರಕಾರ ದಯಪಾಲಿಸು. ದೇವರ ಸಹಾಯ ಮಾಡ್ಲಿಕ್ಕೆ ಆತನಿಗೆ ಇಷ್ಟ ರೀ. ನಮ್ ತೀರ್ಮಾನ ಸರಿಯಾಗಿರ್ಬೇಕು. ಡಬಲ್ ಮೈಂಡ್ ತೀರ್ಮಾನ ಬೇಕಾಗಿಲ್ಲ, ಸಿಂಗಲ್ ಮೈಂಡ್. ದೇವರಿಗಾಗೇ ಇರ್ಬೇಕು ನಿನ್ನ ಮನಸ್ಸು, ದೇವರಿಗಾಗೇ ಇರ್ಬೇಕು ನಿನ್ನ ಒಂದು ಜೀವಿತ. ದೇವರನ್ನ ಹಿಂಬಾಲಿಸಬೇಕಾದ್ರೆ ಒಂದೇ ಮನಸ್ಥಿತಿಯಿಂದ ಹಿಂಬಾಲಿಸು. ಏಸಾಮ್ ಹೇಳ್ತಾರೆ, ನೀನು ಬಂದು ನನ್ನನ್ನು ಹಿಂಬಾಲಿಸು, ನೀನು ಬಂದು ನನ್ನ ಹಿಂಬಾಲಿಸು. ಯಾರೆಲ್ಲ ಸ್ವಸ್ಥತೆ ಹೊಂದಿಕೊಂಡಿದ್ರು ಏಸಾಮನ್ನು ಹಿಂಬಾಲಿಸಬೇಕಂತ ಹೇಳ್ತಾನೆ ಅಲ್ಲಿ ವಾಕ್ಯದಲ್ಲಿ. ಆದ್ರೆ ನಾವು ಅನೇಕ ಅದ್ಭುತಗಳು ಹೊಂದಿಕೊಂಡಿದ್ವಿ ಯೇಸುಸ್ವಾಮಿಯಿಂದ, ಅನೇಕ ಆಶೀರ್ವಾದಗಳು ಹೊಂದಿಕೊಂಡಿದ್ದೇವೆ, ಅನೇಕ ಮೇಲುಗಳು ಹೊಂದಿಕೊಂಡು ನಾವು ಬದುಕ್ತಾ ಇದೀವಿ. ಇವತ್ತು ಎಷ್ಟು ಜನ ಯೇಸುಸ್ವಾಮಿಯನ್ನು ಹಿಂಬಾಲಿಸ್ತಾ ಇದೀವಿ? ಅದು ತೀರ್ಮಾನ ಉಂಟಾ? ಅದು ತೀರ್ಮಾನ ಉಂಟಾ? ಗಮನಿಸ್ಕೊಳ್ಬೇಕು ಇವತ್ತು. ಹಾಗೆ ಮತ್ತೊಬ್ಬ ವ್ಯಕ್ತಿಯನ್ನು ನೋಡ್ತೇವೆ, ಯೆಹೋಶುವನ ತೀರ್ಮಾನ, ನಾನು ನನ್ನ ಮನೆಯವರು ಯೆಹೋವನನ್ನ ಸೇವಿಸ್ತೇವೆ, ಯೆಹೋವನನ್ನು ಹಿಂದೆ ಹೋಗ್ತೇವೆ ಅಂತಕ್ಕಂಥ ತೀರ್ಮಾನ ಎಷ್ಟು ಜನಗಳು ಮಾಡಕ್ಕಾಗ್ತದೆ? ನಾನು ದುಡ್ಡನ್ನ ಹಿಂಬಾಲಿಸ್ತೇನೆ, ಈ ಲೋಕದ ವ್ಯಾಮೋಹ ಹಿಂಬಾಲಿಸ್ತೇನೆ, ಹಣವನ್ನು ಹಿಂಬಾಲಿಸ್ತೇನೆ, ಜನಗಳನ್ನ ಹಿಂಬಾಲಿಸ್ತೇನೆ, ಅಧಿಕಾರಿಗಳನ್ನ ಹಿಂಬಾಲಿಸ್ತೇನೆ, ಪ್ರಭಾವಿಗಳನ್ನ ಹಿಂಬಾಲಿಸ್ತೇನೆ, ಇವೆಲ್ಲಗಳು ಹೇಳ್ಬೋದು. ದೇವರನ್ನೇ ಹಿಂಬಾಲಿಸ್ತೀನಿ ಅಂತಂದ್ರೆ ಈ ಲೋಕದಲ್ಲಿರುವ ಆಸೆಗಳೆಲ್ಲ ಕೂಡ ತ್ಯಜಿಸ್ಬೇಕಂತ ಅರ್ಥ. ಅವು ಆಫ್ಟರ್ ಆಲ್ ಅಂತ ಅರ್ಥ. ದೇವರೇ ನನಗೆ ಬೇಕು. ಇವತ್ತು ಅನೇಕ ಕುಟುಂಬಗಳು ನಿಮಗೆ ಯಾರು ಬೇಕಾಗಿದೆ? ದೇವರು ಬೇಕಾ? ಲೋಕದ ವ್ಯಾಮೋಹಗಳು ಬೇಕಾ? ಲೋಕವನ್ನು ದೇವರನ್ನು ಒಂದೇ ಸಾರಿ ಸೇವಿಸ್ಕೊಳ್ಳೋದಕ್ಕೆ ಭಕ್ತರಿಗೆ ಆಗಲ್ಲ. ಸೊ ನಮ್ ತೀರ್ಮಾನ ದೇವರಿಗೆ ಹತ್ತಿರ ಇರಬೇಕು. ಆ ವ್ಯಕ್ತಿ ಹೇಳಿದಂಗೆ ನಮ್ಮ ಕುಟುಂಬ ದೇವರಿಗಾಗಿ ಇರ್ತದ ತೀರ್ಮಾನ ಮಾಡ್ತೀವಿ. ಇವತ್ತು ನಾನಿದೀನಿ, ಓಕೆ, ಎಲ್ರು ಬರ್ಬೇಕಾ ಅಂತ ಯೋಚನೆ ಮಾಡ್ತಿರ್ತೀವಲ್ಲ. ಸಭೆಗಳಲ್ಲಿ ಹಾಗೇನೆ, ಸಭೆಗಳು ಒಬ್ಬರೇ ಮಾಡಿರೋ ತೀರ್ಮಾನ, ಗಂಡ ಬಂದಿರ್ಬೇಕು, ಇಲ್ಲಾಂದ್ರೆ ಹೆಂಡತಿ ಬಂದಿರ್ಬೇಕು, ಇಲ್ಲಾಂದ್ರೆ ಮಕ್ಕಳು ಬಂದಿರ್ಬೇಕು, ಈ ರೀತಿ ತೀರ್ಮಾನ ಬೇಡ. ಒಟ್ಟಾಗಿ ಬರ್ಬೇಕು. ನಾನು ನನ್ನ ಮನೆಯವರು ಒಟ್ಟಾಗಿ ದೇವರ ಸನ್ನಿಧಿಯಲ್ಲಿ ಬರಬೇಕು, ಒಟ್ಟಾಗಿ ದೇವರ ಸನ್ನಿಧಿಯಲ್ಲಿ ಬಂದು ದೇವರನ್ನ ಸೇವಿಸ್ಕೊಳ್ಬೇಕು. ಆವಾಗೊಬ್ರು ಮತ್ತೊಂದ್ ಸಾರಿ ಒಬ್ರು ಬರಬಾರ್ದು. ಆ ರೀತಿ ಬಂದ್ರೆ ನಮ್ಮ ಜೀವಿತ ಆಶೀರ್ವಾದಕರವಾಗಿ ಬೆಳೆಯುವುದಿಲ್ಲ ಪ್ರಿಯರೇ. ಇವತ್ತು ನಮ್ಮ ತೀರ್ಮಾನ ಏನಾಗಿದೆ? ಬೆಳಿಲಿಕ್ಕೆ ಆಗ್ತದಾ? ನಮ್ಮನ್ನ ಪರೀಕ್ಷೆ ಮಾಡ್ಕೊಳ್ಳೋಣ. ಭಕ್ತಿಯಲ್ಲಿ ಬೆಳೆಬೇಕು, ದೇವರ ಸನ್ನಿಧಿ ಸಹವಾಸದಲ್ಲಿ ಬೆಳೆಬೇಕು. ನಮ್ಮ ತೀರ್ಮಾನಗಳು ಯಾವ ರೀತಿಯಲ್ಲಿದೆ? ದೇವರಿಗೆ ಹತ್ತಿರವಾಗಿ ಜೀವಿಸೋಣ, ನಾವು ಆಶೀರ್ವಾದದಲ್ಲಿ ಬೆಳೆಯೋಣ, ಭಕ್ತಿಯಲ್ಲಿ ಬೆಳೆಯೋಣ, ದೇವರಿಗೆ ಹತ್ತಿರವಾಗಿ ಬೆಳೆಯೋಣ, ದೇವರ ಮಕ್ಕಳಾಗಿಯೇ ಬೆಳೆಯೋಣ. ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ ಪ್ರಾರ್ಥನೆ ಅವಶ್ಯಕತೆಗಳೇನಿದ್ರು ನಮಗೆ ತಿಳಿಸ್ರಿ, ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ದೇವರು ನಿಮಗೆ ಸಹಾಯ ಮಾಡ್ತಾನೆ. ಆಮೇಲೆ ಪರಿಶುದ್ಧನಾದ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಇವತ್ತು ವಾಕ್ಯಗಳನ್ನ ಕೇಳಿದೆವು ತಂದೆ, ನಾವು ಏನ್ ತೀರ್ಮಾನ ಮಾಡ್ತೇವೆ ಆ ತೀರ್ಮಾನದ ಎಲ್ಲಿದ್ದೀವಿ ಎಂಬುದಾಗಿ ನಮಗೆ ತಿಳಿಪಡಿಸಿದ್ದಕ್ಕೆ ಸ್ತೋತ್ರ. ನಾವು ಹಾಗೆ ಮುಂದೆ ಸಾಗಲು ಕೃಪೆ ತೋರಿಸು, ನಮ್ಮನ್ನು ಬಲಪಡಿಸು, ವಿಶೇಷವಾದ ಆಶೀರ್ವಾದಗಳು ನೆಲೆಯಾಗಿಸು. ಒಪ್ಪಿಸುತ್ತೇವೆ, ಯೇಸು ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೇನ್.